ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈಗ ಟೈಮ್ ಬಂದು 5 ಗಂಟೆ. ಈಗ ನಾನು ಡೈಲಿ ಬ್ಲಾಗ್ ಏನು ಮಾಡ್ತೀನಿ, ನನ್ನ ರೊಟೀನ್ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇದೇ ಮೊದಲನೇ ಬಾರಿ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ ನಾನಿವಾಗ ಮನೆ ಮುಂದೆ ಕಸ ಬೆಳೀತಾ ಇದ್ದೀನಿ. ಅಂಗಳಲ್ಲಿ ನಮ್ಮದು ಅಂಗಳು ಬಂದು ದೊಡ್ಡದಾಗಿದೆ, ಮುಂದೆವರೆಗೂ ಇದೆ. ಮುಂದೆ ಒಂದು ಚಿಕ್ಕದಾದ ಒಲೆನೂ ಇದೆ, ಅದ್ರಲ್ಲಿ ನೀರು ಕಾಸ್ಕೊತೀನಿ, ರೊಟ್ಟಿ ಮಾಡ್ತೀನಿ. ಜಾಸ್ತಿ ಏನು ಯೂಸ್ ಮಾಡಲ್ಲ. ನಮ್ಮ ಮನೇಲಿ ಇರೋದು ನಾನು, ನಮ್ಮ ಯಜಮಾನ್ರು, ನನ್ನೊಂದು ಪಾಪು, ನನ್ನ ಒಬ್ಬಳು ತಂಗಿ. ಇವಾಗ ಒಂದು ಒದ್ದೆ ಬಟ್ಟೆ ತೊಗೊಂಡು ಬಾಗಿಲು ಚೆನ್ನಾಗಿ ಒರೆಸ್ಕೊತಾ ಇದ್ದೀನಿ. ಮುಂದೆನೂ ಚೆನ್ನಾಗಿ ಕೆಳಗಡೆನೂ ಒರೆಸ್ಕೊತಾ ಇದ್ದೀನಿ. ಚೆನ್ನಾಗಿ ಒರೆಸ್ಕೊಂಡು ಆಮೇಲೆ ಅಂಗಳಕ್ಕೆ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಬಾರಿಗೆ ತೊಗೊಂಡು ಚೆನ್ನಾಗಿ ತೊಳಿತೀನಿ. ಯಾಕೆಂದರೆ ನಮ್ಮ ಮನೇಲಿ ಅಕ್ಕಪಕ್ಕ ತುಂಬ ಜನ ಹುಡುಗರು ಇರ್ತಾರಲ್ವ, ಬರೀ ಬಂದು ಆಟ ಆಡಿ ಮಣ್ಣು ಅದೆಲ್ಲ ಬೀಳಿಸ್ಬಿಟ್ಟು ಆಗಿಬಿಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ಕಸ ಬೆಳೆದ್ಬಿಟ್ಟು ಸಾಯಂಕಾಲ ನೀರು ಹೊಡೆದು ಚೆನ್ನಾಗಿ ಬೆಳೆದು ದಬ್ಬಿ ಬಿಡ್ತೀನಿ. ಅದು ಒಂದು ರೀಸನ್. ಆದರೆ ಇನ್ನೊಂದು ರೀಸನ್ನು ದೊಡ್ಡವ್ರು ಹೇಳ್ತಾರಲ್ವ, ಸಾಯಂಕಾಲ 5:30ಇಂದ 7 ಗಂಟೆವರೆಗೂ ಗೋಧೂಳಿ ಸಮಯ ಅಂತಾರಲ್ವ, ಆವಾಗ ಲಕ್ಷ್ಮಿ ಓಡಾಡ್ತಾ ಇರ್ತಾಳೆ ಅಂತ. ಯಾರ ಮನೆ ಮುಂದೆ ಚೆನ್ನಾಗಿ ನೀರು ಹೊಡೆದು ಸಾರಿಸಿ ಸ್ವಚ್ಛತೆಯಾಗಿ ಇಟ್ಕೊಂಡಿರ್ತಾರೋ ಅವ್ರ ಮನೆಗೆ ಹೋಗ್ತಾಳೆ ಅಂತ ಹೇಳ್ತಾರಲ್ವ, ಅದೊಂದು ನಂಬಿಕೆ ಅಲ್ವಾ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಸಾಯಂಕಾಲ 2 ಟೈಮ್ಸ್ ನೀರು ಹಾಕಿ ತೊಳಿತೀನಿ. ಸಂಜೆ ಏನೋ ರಂಗೋಲಿ ಹಾಕಲ್ಲ, ಬೆಳಗ್ಗೆ ಹಾಕ್ತೀನಿ. ಸಾಯಂಕಾಲ ಏನೂ ಹಾಕಲ್ಲ, ಯಾಕೆಂದರೆ ಅವತ್ತೇನು ವಾರ ಏನೂ ಇರಲ್ವಲ್ಲ. ವಾರ ಏನಾದರೂ ಇದ್ದರೆ ಕಂಪಲ್ಸರಿ ಹಾಕ್ತೀನಿ. ನೋಡಿ ಈಗ ನಾನೆಲ್ಲ ಅಂಗಳ ತೊಳ್ಕೊಂಡೆ. ಆಮೇಲೆ ಮನೆ ಮುಂದೆ ನೀರು ಹೊಡ್ಕೊತೀನಿ. ನೋಡಿ ಅಲ್ಲಿವರೆಗೂ ಇದೆ ನಮ್ಮದು. ಮುಂದೆ ಎಲ್ಲ ಗಿಡಗಳು ಎಲ್ಲ ಇದೆ. ನಮ್ಮದು ತೆಂಗಿನ ತೋಟ ಇದೆ ಸುತ್ತ. ಒಳ್ಳೆ ಕ್ಲೈಮೇಟ್ ಇದೆ, ಚೆನ್ನಾಗಿದೆ ವಾತಾವರಣ ನೋಡೋದಕ್ಕೆ. ಮುಗೀತು ನೋಡಿ. ನಾನು ಎಲ್ಲ ಕಸ ಬೆಳೆದು ಅಂಗ್ಳಕ್ಕೆ ನೀರು ಹೊಡೆದು ಅಂಗಳೆಲ್ಲ ತೊಳೆದ್ಬಿಟ್ಟು ಬಂದೆ. ಯಾಕೆಂದರೆ ನನಗೆ ಒಂದು ಚಿಕ್ಕ ಪಾಪು ಇದೆ. ಅವಳು ಈಗ 6 ಮಂತು. ಅವಳು ಅಳ್ತಾ ಇದ್ಲು, ಅದಕ್ಕೋಸ್ಕರ ಬಂದುಬಿಟ್ಟೆ. ಅವಳು ನನ್ನ ತಂಗಿ ಏನಂದು, ಇಲ್ಲ ನಾನು ರಂಗೋಲಿ ಹಾಕ್ತೀನಿ ಅಂದರು. ಅವಳು ಹಾಕ್ತಾ ಇದ್ದಾಳೆ ರಂಗೋಲಿ. ಏನೋ ಅಷ್ಟು ಚೆನ್ನಾಗೇನು ಹಾಕಲ್ಲ, ಹೆಂಗೋ ಹಾಕ್ತಾ ಇದ್ದಾಳೆ. ಯಾಕೆಂದರೆ ನೀರು ಹೊಡೆದ್ವಲ್ಲ, ಡೈಲಿ ಹಂಗೆ ಬಿಡ್ತಾಯಿದ್ದೆ. ಇವತ್ತೇನೋ ಹಾಕ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಹಾಕು ಅಂದೆ. ಹಾಕಿದ್ಲು. ನೋಡಿ ಅಂಗಳ ಕೆಲಸ ಎಲ್ಲ, ಹೊರಗಡೆ ಕೆಲಸ ಮುಗೀತು. ಮನೆ ಕಸ ಎಲ್ಲ ಗುಡಿಸ್ಕೊಂಡೆ ಆವಾಗಲೇ. ಅದನ್ನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನೋಡಿ ಈಗ ಸಾಯಂಕಾಲ ಅಲ್ಲ, ಮಧ್ಯಾಹ್ನ ಊಟ ಎಲ್ಲ ಮಾಡಿದ್ದು ಹಂಗೆ ಇರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಕಟ್ಟೆನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ, ಮನಸ್ಸಿಗೇನೋ ಒಂಥರ ನೆಮ್ಮದಿ ಅನಿಸುತ್ತಲ್ವ. ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದ್ದೀನಿ. ಆ ಕಡೆ ನನ್ನ ಮಗಳು ತುಂಬ ಅಳ್ತಾನೇ ಇದ್ದಾಳೆ. ಅವಳಿಗೆ ನಾನೇ ಬೇಕಂತೆ, ನಾನೇ ಎತ್ಕೋಬೇಕು, ಬೇರೆ ಯಾರು ಎತ್ಕೊಂಡ್ರೆ ಅವಳಿಗೆ ಇಷ್ಟನೇ ಆಗಲ್ಲ. ಆದರೂ ಗ್ಯಾಸ್ ಒರೆಸ್ತಾ ಇದ್ದೀನಿ. ಅವಳು ತುಂಬ ಅಳ್ತಾ ಇದ್ದಾಳೆ. ಬಟ್ ಅದನ್ನು ಮ್ಯೂಟ್ ಮಾಡಿದ್ದೀನಲ್ಲ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಬೇಗ 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 ಒರೆಸ್ಕೊಂಡು ಅವಳ ಹೋಗಿ ಎತ್ಕೊಂಡ್ಬಿಡ್ತೀನಿ ಹೋಗಿ. ಈಗ ನೋಡಿ ಗ್ಯಾಸೆಲ್ಲ ಒರೆಸ್ಕೊಂಡ್ಬಿಟ್ಟು ಮಗಳನ್ನ ಎತ್ಕೊಂಡು ಅವಳಿಗೆ ಸಮಾಧಾನ ಮಾಡಿಬಿಟ್ಟು ಬಂದೆ. ಅವಳು ಅಳ್ತಾ ಇದ್ಲಲ್ಲ, ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಗಂಜಿ ಮಾಡಿದ್ರೆ ಅಂತ ಅಂದ್ಕೊಂಡೆ. ನೋಡಿ ಎಷ್ಟು ಚೀರ್ತಾ. ನಾನು ಮೊದಲನೇ ಸಾರಿ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ಸ್ ಕೊಡಿ, ದಯವಿಟ್ಟು ನನಗೆ ಸಹಕರಿಸಿ.